Hello friends, I am Manjunath Taiji, Mindpod trainer and life movement coach. Would like to welcome you people in this today's video. Friends, ಇಂದಿನ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ನಮ್ಮಲ್ಲಿ ಅಳವಡಿಸಿಕೊಳ್ಳಬಹುದಾದಂತ 5 ಪವರ್ಫುಲ್ ಹ್ಯಾಬಿಟ್ಸ್ ಗಳನ್ನು ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಈ 5 ಪವರ್ಫುಲ್ ಹ್ಯಾಬಿಟ್ಸ್ ಗಳನ್ನು ನೀವು ಕಲ್ತ್ಬಿಟ್ಟು ಅದನ್ನ ನೀವು ನಿಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಈ ಸ್ಪೋಕನ್ ಇಂಗ್ಲಿಷ್ ನ ಕೆಲವೇ ದಿನಗಳಲ್ಲಿ ಅದ್ಭುತವಾಗಿ ಮಾತನಾಡಲಿಕ್ಕೆ ಕಲಿಬಹುದು. ವೆಲ್ ಫ್ರೆಂಡ್ಸ್, ಹಾಗಾದರೆ ನಾನು ನಿಮ್ಮೊಂದಿಗೆ ಆ ವಿಷಯಗಳನ್ನ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಫ್ರೆಂಡ್ಸ್, ನಮ್ಮ ಸ್ಪೋಕನ್ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದರೆ 5 ಪವರ್ಫುಲ್ ಹ್ಯಾಬಿಟ್ಸ್ಗಳಲ್ಲಿ ದ ಫಸ್ಟ್ ಹ್ಯಾಬಿಟ್ ಯಾವ್ದು ಗೊತ್ತಾ? ದಟ್ ಈಸ್ ಅ ಸೆಲ್ಫ್ ಟಾಕ್. ಫ್ರೆಂಡ್ಸ್, ನಾವು ನಮ್ಮ ಸ್ಪೋಕನ್ ಇಂಗ್ಲೀಷ್ನ ಸರಿಯಾಗಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ನಾವು ಪ್ರತಿನಿತ್ಯ ಒಂದು ಹ್ಯಾಬಿಟನ್ನು ನಾವು ರೂಢಿ ಮಾಡ್ಕೋಬೇಕು. ಅದೇನು ಗೊತ್ತಾ? ನಮ್ಮಷ್ಟಕ್ಕೆ ನಾವು ಮೈಂಡ್ ಒಳಗಡೆ ನಮ್ಮ ಸೆಲ್ಫ್ ಟಾಕನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಸೆಲ್ಫ್ ಟಾಕ್ ಅಂತಂದರೆ ಏನು ಗೊತ್ತಾ? ನಮ್ಮ ಮೈಂಡ್ ಒಳಗಡೆ ನಾವು ನಮ್ಮ ಬಗ್ಗೆ ಏನು ಮಾತನಾಡ್ಕೊಳ್ತಾ ಇರ್ತೀವಿ ನೋಡಿ, ಸೊ ಅದನ್ನು ಸೆಲ್ಫ್ ಟಾಕ್ ಅಂತೀವಿ. ಕಮ್ಯುನಿಕೇಷನಲ್ಲಿ 2 ರೀತಿಯ ಕಮ್ಯುನಿಕೇಷನ್ ಇರುತ್ತೆ. ಫಸ್ಟ್ ಕಮ್ಯುನಿಕೇಷನ್ ಏನು ಗೊತ್ತಾ? ಇಂಟರ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್. ನಾವು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದುಬಿಟ್ಟು ರಾತ್ರಿ ಮಲಗುವ ತನಕ ನಾವು ನಮ್ಮ ಜೊತೆಗೆ ಏನು ಮಾತನಾಡ್ತಾ ಇರ್ತೀವಿ ನೋಡಿ, ಅದನ್ನು ಏನಂತಾರೆ? ಸೆಲ್ಫ್ ಟಾಕ್ ಅಂತಂದು ಕರೀತಾರೆ. ಸೊ ಇದಕ್ಕೆ ನಾವು ಸೆಲ್ಫ್ ಅಫರ್ಮೇಷನ್ಸ್ಗಳು ಅಂತಂದು ಕರಿತೀವಿ. ನಾವು ನಮ್ಮ ಬಗ್ಗೆ ಏನು ಸೆಲ್ಫ್ ಟಾಕ್ ಮಾಡ್ಕೊಳ್ತೀವಿ, ನಾವು ಏನು ನಮ್ಮ ಬಗ್ಗೆ ಸೆಲ್ಫ್ ಅಫರ್ಮೇಷನ್ಸ್ಗಳನ್ನ ಮಾಡ್ಕೊಳ್ತಿರ್ತೀವಿ, ಅದನ್ನು ನಾವು ಪಾಸಿಟಿವಾಗಿ ಮಾಡ್ಕೋಬೇಕು. ನಾನು ಕಾಲೇಜ್ ಡೇಸ್ಗಳಲ್ಲಿ ಕಲಿತಾ ಇರಬೇಕಾದ್ರೆ, ಸೊ ಯು ನೋ ದ್ಯಾಟ್ ಐ ವಾಸ್ ನಾಟ್ ಅ ಫ್ಲೂಯೆಂಟ್ ಇಂಗ್ಲೀಷ್ ಸ್ಪೀಕರ್. I have already shared with you, I even didn't know how many vowels and then how many consonants are there in English. I could not speak even single sentence when I was studying in a college days, friends. But ನಾನು ನನ್ನ ಮೈಂಡ್ ಒಳಗಡೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಅಂದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಗೊತ್ತಾ? ಎಸ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಬೆಟ್ರ್, ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಬೆಟ್ರ್, ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಬೆಟ್ರ್, ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಬೆಟ್ರ್. ಆನಂತರ ಏನಾಯ್ತು ಗೊತ್ತಾ ಫ್ರೆಂಡ್ಸ್? ನನಗೆ ಗೊತ್ತಿಲ್ಲದೇ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಎವ್ರಿಥಿಂಗ್ಸ್ ಆರ್ ಕ್ರಿಯೇಟೆಡ್ ಟ್ವೈಸ್ ಇನ್ ದಿಸ್ ವರ್ಲ್ಡ್ ಅಂತಂತಾರೆ. ಫಸ್ಟ್ ಇನ್ ದ ಹ್ಯೂಮನ್ಸ್ ಮೈಂಡ್, ನೆಕ್ಸ್ಟ್ ಇನ್ ದ ರಿಯಲ್ ವರ್ಲ್ಡ್. ಅಂದರೆ ನಮ್ಮ ಮೈಂಡ್ ಒಳಗಡೆ ಎಸ್ ನಾನು ಚೆನ್ನಾಗಿ ಇಂಗ್ಲೀಷನ್ನ ಮಾತನಾಡ್ತೀನಿ ಅಂತಂದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗ ನಾವು ಅಂದ್ಕೊಳ್ತೀವಿ, ಅವತ್ತಿನ ದಿನ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಕಲೀಲಿಕ್ಕೆ ನಮಗೆ ಅದರಿಂದ ಪ್ರೇರೇಪಣೆ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ವೆನ್ ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್ ಡೈಲಿ, you start saying yourself, yes, I can speak English better, yes, I can speak English better, yes, I can speak English better, and it motivates you people to improve your English. Well friends, second powerful habit is listening and watching habit. Yes friends, ನಾವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೇಕು, ನಮ್ಮ ಇಂಗ್ಲೀಷನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ನಾವು ಲಿಸ್ನಿಂಗ್ ಮಾಡೋದನ್ನು ಹ್ಯಾಬಿಟಾಗಿ ಮಾಡ್ಕೋಬೇಕು ಮತ್ತು ವಾಚಿಂಗ್ ಮಾಡೋದನ್ನು ಹ್ಯಾಬಿಟಾಗಿ ಮಾಡ್ಕೋಬೇಕು. ನಾನು ಈಗಾಗಲೇ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ನಾವು ಭಾಷೆನ ಮಾತನಾಡಬೇಕು ಅಂತಂದರೆ ಮಕ್ಕಳ ಸೈಕಾಲಜಿನ ನಮ್ಮಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಒಂದು ಮಗು ಚಿಕ್ಕದಿದ್ದಾಗ ಫಸ್ಟ್ ಅದು ವಿಷಯಗಳನ್ನ ಕೇಳಿಸ್ಕೊಳ್ಳುತ್ತೆ, ಆ್ಯಂಡ್ ದೆನ್ ಅಬ್ಸರ್ವ್ ಮಾಡುತ್ತೆ, ಆ್ಯಂಡ್ ದೆನ್ ಅದು ವಾಚ್ ಮಾಡುತ್ತೆ, ಆ್ಯಂಡ್ ದೆನ್ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ದೆನ್ ಇಟ್ ಸ್ಟಾರ್ಟ್ ಸ್ಪೀಕಿಂಗ್. ಇನ್ ದ ಸೇಮ್ ಪ್ರೊಸೆಸ್ ವಿ ಶುಡ್ ಲರ್ನ್ ಸ್ಪೋಕನ್ ಇಂಗ್ಲೀಷ್ ಆಲ್ಸೋ ಫ್ರೆಂಡ್ಸ್. ನಾವು ಅದೇ ರೀತಿಯ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಅಂದರೆ ಫಸ್ಟು ನಾವು ಇಂಗ್ಲೀಷನ್ನು ಕೇಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಲಿಸ್ನಿಂಗ್ ಮತ್ತು ವಾಚಿಂಗ್ ಎರಡನ್ನೂ ಕೂಡಿ ನಾವು ಮಾಡಬೇಕಾಗತ್ತೆ. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಡೈಲಿ ಮಿನಿಮಮ್ 1 ಅವರ್ ಆದರೂ ನೀವೇನು ಟಿ ವಿ ನೋಡ್ತಾ ಇರ್ತೀರಿ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನ, ಅದನ್ನ ಬಿಟ್ಟು ಇವತ್ತಿನಿಂದ ಟಿ ವಿಯಲ್ಲಿ ಇಂಗ್ಲೀಷ್ ನ್ಯೂಸನ್ನು ನೀವು ನೋಡಿ. ಆ್ಯಕ್ಚುಲಿ ಇವಾಗ ಲಾಕ್ಡೌನ್ ಆಗಿದೆ, ನಾವು ಮನೇಲಿದ್ದೀವಿ. ಅಫ್ಕೋರ್ಸ್ ನಾವು ಈಗ ನ್ಯೂಸ್ ಚಾನಲ್ಸ್ಗಳನ್ನ ವಾಚ್ ಮಾಡ್ತಾನೆ ಇರ್ತೀವಿ. ಸೊ ಈ ನ್ಯೂಸನ್ನು ನಾವೇನು ವಾಚ್ ಮಾಡ್ತಾ ಇದ್ದೀವಿ ಅದನ್ನೇ ಇಂಗ್ಲೀಷ್ ನ್ಯೂಸ್ ಚಾನಲನ್ನು ನೀವು ನೋಡೋದನ್ನು ಸ್ಟಾರ್ಟ್ ಮಾಡಿ. ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ನೀವು ಆ ನ್ಯೂಸ್ ಚಾನಲನ್ನು ನೋಡಿಬಿಟ್ಟು ಅವ್ರು ಹೇಳುವಂಥ ನ್ಯೂಸನ್ನು ಜಸ್ಟ್ ಕೇಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಇನಿಷಿಯಲಲ್ಲಿ ನಿಮಗೆ ಅದು ಅರ್ಥ ಆಗದೇ ಇರ್ಬೋದು, ಬಟ್ ನೋ ಪ್ರಾಬ್ಲಮ್, ಜಸ್ಟ್ ಟ್ರೈ ಟು ಲಿಸನ್ ಇಟ್. ವೆನ್ ಯು ಡೆವಲಪ್ ದಿಸ್ ಹ್ಯಾಬಿಟ್, ಯು ನೋ ದ್ಯಾಟ್ ಡೇ ಬೈ ಡೇ ಯು ಕ್ಯಾನ್ ಇಂಪ್ರೂವ್ ಯುವರ್ ಸ್ಪೋಕನ್ ಇಂಗ್ಲೀಷ್. ಸೊ ಹೇಗೆ ಗೊತ್ತಾ? ಅವಾಗ ಏನಾಗುತ್ತೆ, ಅನೇಕ ಒಂದು ವಿಷಯಗಳು ನಮ್ಮ ಮೈಂಡ್ ಒಳಗಡೆ ಹೋಗಿ 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 ಆ ವಿಷಯ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಾವಲ್ಲಿ ಲಿಸ್ನಿಂಗ್ ಮಾಡೋದು ಅಷ್ಟೇ ಅಲ್ಲದೆ ಅವರು ಮಾತನಾಡುವಂಥ ಶೈಲಿ, ಅವರು ಯಾವಾಗ ದನಿಯನ್ನು ಏರಿಸ್ತಾರೆ, ಯಾವಾಗ ದನಿಯನ್ನು ಇಳಿಸ್ತಾರೆ, ಇವೆಲ್ಲವುಗಳು ನಮಗೆ ಗೊತ್ತಾಗಿರೋದ್ರಿಂದ ಆ್ಯಂಡ್ ಇಟ್ ವಿಲ್ ಇಂಪ್ರೂವ್ ಅವರ್ ಆ್ಯಕ್ಸೆಂಟ್ ಆಲ್ಸೋ. ಇಂಗ್ಲೀಷ್ ನ್ಯೂಸ್ ಚಾನಲಲ್ಲೇ ಕೆಲವೊಂದಷ್ಟು ಚಾನಲ್ಸ್ಗಳಿದ್ದಾವೆ. ಅವು NDTV ನ್ಯೂಸ್ ಇರ್ಬೋದು, ಅಥವಾ CNN IVN ಇರ್ಬೋದು.
ಸೊ ಈ ಚಾನಲ್ಗಳಲ್ಲಿ ನೀವು ನ್ಯೂಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇನಿಷಿಯಲ್ ಡೇಸಲ್ಲಿ ಅದು ನಿಮ್ಗೆ ಅರ್ಥ ಆಗದಿದ್ರೂ ಪರವಾಗಿಲ್ಲ, ಜಸ್ಟ್ ನೀವು ಒಂದು ಹಾಫ್ ಆನ್ ಅವರ್ ಜಸ್ಟ್ ಅದನ್ನ ಅಬ್ಸರ್ವ್ ಮಾಡ್ತಾ, ಲಿಸ್ನಿಂಗ್ ಮಾಡ್ತಾ ಆ್ಯಂಡ್ ದೆನ್ ವಾಚಿಂಗ್ ಮಾಡ್ತಾ, ಯಾವಾಗ ನೀವು ಕಂಟಿನ್ಯೂ ಆಗಿ ಇದನ್ನು ನೋಡ್ತಾ ಹೋಗ್ತೀರಿ ಆವಾಗ ಖಂಡಿತವಾಗ್ಲೂ ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಆ್ಯಂಡ್ ದೆನ್ ಇನ್ನೊಂದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಈ ವಾಚಿಂಗ್ ಆ್ಯಂಡ್ ಲಿಸ್ನಿಂಗಲ್ಲಿ ನಿಮಗೆ ಟಿ ವಿ ನೋಡ್ಲಿಕ್ಕೆ ಆಗದೇ ಇದ್ದರೆ ಐ ಸಜೆಸ್ಟ್ ಯು ಪೀಪಲ್ ವಾಚ್ ದ ಯೂಟ್ಯೂಬ್ ವಿಡಿಯೋಸ್. ಫ್ರೆಂಡ್ಸ್, ಇನ್ ಯೂಟ್ಯೂಬ್ ಯು ಮೇ ಸಿ ಸೋ ಮೆನಿ ಇಂಗ್ಲೀಷ್ ವಿಡಿಯೋಸ್. ಆ ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾ ನಮ್ಮ ಸ್ಪೋಕನ್ ಇಂಗ್ಲೀಷನ್ನು ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಆ್ಯಬ್ಸಲ್ಯೂಟ್ಲಿ. ಫ್ರೆಂಡ್ಸ್, ಇವಾಗ ನೋಡಿ ನಿಮಗೆ ಎಷ್ಟು ಅವಕಾಶ ಇದೆ ಅಂತಂತಂದರೆ, ಸೊ ಯು ಗಾಟ್ ಅ ಮೊಬೈಲ್ ಆ್ಯಂಡ್ ಯು ಕ್ಯಾನ್ ವಾಚ್ ಸೋ ಮೆನಿ ವಿಡಿಯೋಸ್ ರಿಗಾರ್ಡಿಂಗ್ ಇಂಗ್ಲೀಷ್. ಬಟ್ ನಾವು ಕಲಿತಾ ಇದ್ದಂಥ ಟೈಮಲ್ಲಿ ಯಾವುದೇ ಮೊಬೈಲ್ ಫೋನು ಇದ್ದಿಲ್ಲ. ಆ್ಯಂಡ್ ದೆನ್ ಇವನ್ ಟಿ ವಿಯಲ್ಲಿಯೂ ಸಹ ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ಗಳು ತುಂಬಾ ಕಡಿಮೆ ಇದೆ, ಇದ್ದಿದ್ದು ಒಂದೇ ಒಂದು DD1. ಸೊ ಅಂಥ ಒಂದು ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ, ಎವ್ರಿ ಡೇ ಮಧ್ಯಾಹ್ನ 2 ಗಂಟೆಗೆ ಆ್ಯಂಡ್ ದೆನ್ ಬೆಳಿಗ್ಗೆ 8 ಗಂಟೆಗೆ ರೇಡಿಯೋದಲ್ಲಿ ನ್ಯೂಸ್ ಬರ್ತಾಯಿತ್ತು ಫ್ರೆಂಡ್ಸ್. ಆ ನ್ಯೂಸನ್ನು ನಾನು ಇಂಟ್ರೆಸ್ಟ್ನಿಂದ ಕೇಳಿಸ್ಕೊಳ್ತಾ ಇದ್ದೆ. ಸೊ ಆ ಕೇಳಿಸ್ಕೊಳ್ಳೋದ್ರ ಮುಖಾಂತರ ಆ್ಯಂಡ್ ದೆನ್ DD1ನಲ್ಲಿ ನ್ಯೂಸ್ಗಳನ್ನು ಆಗಾಗ ಇಂಗ್ಲೀಷ್ ನ್ಯೂಸನ್ನು ಹೇಳ್ತಾಯಿದ್ರು. ಸೊ ಅದನ್ನು ನೋಡೋದ್ರ ಮುಖಾಂತರ ಐ ಟ್ರೈ ಟು ಇಂಪ್ರೂವ್ ಮೈ ಸ್ಪೀಕಿಂಗ್ ಸ್ಕಿಲ್ಸ್ ಫ್ರೆಂಡ್ಸ್. ಬಟ್ ಯು ಹ್ಯಾವ್ ಗಾಟ್ ಸೋ ಮೆನಿ ಆಪರ್ಚುನಿಟೀಸ್ ನಾವು. ಯು ಗಾಟ್ ಅ ಮೊಬೈಲ್, even one click you can go in a YouTube and watch so many videos regarding spoken English. ಸೊ ಅದಕ್ಕೆ ನೋಡಿ, ಮೊಬೈಲ್ನಿಂದ ನೀವು ಖಂಡಿತವಾಗಲೂ ಡೆವಲಪ್ಮೆಂಟ್ ಆಗ್ಬೋದಾ? ಎಸ್, ಅಫ್ಕೋರ್ಸ್. ಬಟ್ ಅದನ್ನು ನೀವು ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ರಿ, ದ್ಯಾಟ್ ಮೇಕ್ಸ್ ದ ಡಿಫ್ರೆನ್ಸ್. ಫ್ರೆಂಡ್ಸ್, ಈ ಮೊಬೈಲಲ್ಲಿ ಜಸ್ಟ್ ನೀವು ಈ ಟಿಕ್ಟಾಕ್ ವಿಡಿಯೋಸ್ಗಳನ್ನ ನೋಡ್ತಾ ಅಥವಾ ಫೇಸ್ಬುಕ್ಕು, ವ್ಯಾಟ್ಸಪ್ಪು ಈ ರೀತಿ ಅನ್ನೆಸೆಸರಿ ಮೆಸೇಜ್ಗಳಲ್ಲಿ ಚಾಟಿಂಗ್ ಮಾಡ್ತಾ ಕೂಡೋದ್ರ ಬದಲಾಗಿ ಜಸ್ಟ್ ಯು ಕ್ಯಾನ್ ಯೂಸ್ ಯೂಟ್ಯೂಬ್ ಚಾನಲ್ ಫಾರ್ ಯುವರ್ ಎಜುಕೇಷನ್ ಪರ್ಪಸ್. ಸೊ ಫ್ರೆಂಡ್ಸ್, ಅದರಲ್ಲಿ ಸೋ ಮೆನಿ ಮೋಟಿವೇಶನಲ್ ಸ್ಪೀಕರ್ಸ್ ಇರ್ತಾರೆ. ನಾನು ಹೇಗೆ ಕನ್ನಡದಲ್ಲಿ ನಿಮಗೆ ಮೋಟಿವೇಶನ್ನ ಮಾಡ್ತೀನಿ, ಹಾಗೆಯೇ ಇಂಗ್ಲೀಷಲ್ಲಿ ಸೋ ಮೆನಿ ಮೋಟಿವೇಶನಲ್ ಸ್ಪೀಕರ್ಸ್ ಇರ್ತಾರೆ. ಅವ್ರು ಮಾತನಾಡ್ತಾ ಇರುವಂಥ ವಿಡಿಯೋಸ್ಗಳನ್ನ ನೀವು ವಾಚ್ ಮಾಡಿ ನಿಮ್ಮ ಸ್ಪೋಕನ್ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಇನ್ನೊಂದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಅದೇನು ಗೊತ್ತಾ, ಎಷ್ಟು ಸಾಧ್ಯ ಆಗುತ್ತಷ್ಟೋ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರು ಇಂಗ್ಲೀಷ್ ಚೆನ್ನಾಗಿರುತ್ತೋ ಅವರ ಜೊತೆಗೆ ನೀವು ಇರಲಿಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ನೀವು ಅವ್ರ ಜೊತೆಗೆ ಯಾವಾಗ ಇರ್ತೀರಿ, ಅವರು ಇಂಗ್ಲೀಷನ್ನು ಏನು ಮಾತನಾಡ್ತಾ ಇರ್ತಾರಲ್ವ, ಅವ್ರು ಮಾತನಾಡ್ತಾ ಇರಬೇಕಾದ್ರೆ ಆ ವರ್ಡ್ಸ್ಗಳನ್ನ ಕೇಳಿ 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 ನಿಮ್ಮ ಮೈಂಡ್ ಒಳಗಡೆ ಇನ್ನೂ ಹೆಚ್ಚು ಇಂಗ್ಲೀಷ್ ಹೋಗಿಬಿಟ್ಟು ಅದು ನಿಮ್ಮಿಂದ ಮಾತನಾಡಲಿಕ್ಕೆ ಹಚ್ಚುತ್ತೆ. ದ್ಯಾಟ್ಸ್ ವಾಟ್ ಓನ್ಲಿ ಫ್ರೆಂಡ್ಸ್, ವಿ ಶುಡ್ ಡೆವಲಪ್ ದಿಸ್ ಲಿಸ್ನಿಂಗ್ ಆ್ಯಂಡ್ ವಾಚಿಂಗ್ ಹ್ಯಾಬಿಟ್. ಫ್ರೆಂಡ್ಸ್, ಥರ್ಡ್ ಹ್ಯಾಬಿಟ್ ಬಂದುಬಿಟ್ಟು ದ್ಯಾಟ್ ಈಸ್ ಸ್ಪೀಕಿಂಗ್. ಯು ನೋ ಫ್ರೆಂಡ್ಸ್, ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್, ದೇರ್ ಈಸ್ ಓನ್ಲಿ ಒನ್ ವೇ ಟು ಸ್ಪೀಕ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಟ್ ಈಸ್ ಓಪನ್ ಯುವರ್ ಮೌತ್ ಆ್ಯಂಡ್ ಸ್ಪೀಕ್ ದ ವರ್ಡ್ಸ್. ಯಾವಾಗಲೂ ಭಾಷೆನ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ನಾವು ಬಾಯಿ ತೆಗೆದು ಮಾತನಾಡಿದರೆ ತಾನೇ ಬರೋದು. ಆದರೆ ಸುಮಾರು ಜನ ಏನು ಮಾಡ್ತಾರೆ, ಐ ಸಿ ಸೋ ಮೆನಿ ಪೀಪಲ್, you know that they go to so many spoken English classes and they finish so many English speaking courses also. After finishing that course, very few people may become able to speak English language. Rest of the people, they don't become perfect in spoken English. You know why? Because of lack of speaking ability and speaking practice. Yes friends, ನೋಡಿ, ನಾವು ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ಈ ಸ್ಪೀಕಿಂಗ್ ಮಾಡುವಂಥ ಹ್ಯಾಬಿಟನ್ನು ನಾವು ಬೆಳೆಸ್ಕೊಳ್ಳೇಬೇಕು. ಎಸ್ ಆರ್ ನೋ? ಅಬ್ಸಲ್ಯೂಟ್ಲಿ ಎಸ್. ನೋಡಿ, ನಾವು ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ನಾವು ಮಾತನಾಡೋದನ್ನು ಸ್ಟಾರ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ಈ ಹ್ಯಾಬಿಟನ್ನು ನೀವು ರೂಢಿ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗಾದರೆ ಈ ಸ್ಪೀಕಿಂಗ್ ಹ್ಯಾಬಿಟನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಗೊತ್ತಾ? ವೆರಿ ಇಂಪಾರ್ಟೆಂಟ್. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಅಫರ್ಮೇಷನ್ನ ಅಂದ್ಕೊಳ್ತೀರಿ, ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತಂದು. ಅದಾದಮೇಲೆ ಲಿಸ್ನಿಂಗ್ ಮಾಡ್ತೀರಿ, ವಾಚಿಂಗ್ ಮಾಡ್ತೀರಿ. ಅದಾದಮೇಲೆ ಅಟ್ಲೀಸ್ಟ್ ಒಂದು 15 ನಿಮಿಷ ನೀವು ನಿಮ್ಮಷ್ಟಕ್ಕೆ ಒಬ್ಬರೇ ನಿಂತ್ಕೊಂಡು ಇಂಗ್ಲೀಷಲ್ಲಿ ಮಾತನಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಏನು ಗೊತ್ತಾ, ನೀವು ಬೆಡ್ರೂಮಲ್ಲೇ ಹೋಗಿ ನೀವು ಕದವನ್ನು ಲಾಕ್ ಮಾಡಿಕೊಂಡು ಒಬ್ಬರೇ ನಿಂತ್ಕೊಂಡು ಇಂಗ್ಲೀಷಲ್ಲಿ ನಿಮಗೆ ಮಾತನಾಡಲಿಕ್ಕೆ ಟ್ರೈ ಮಾಡಿ. ಮಾತಾಡಲಿಕ್ಕಾಗಲಿಲ್ವಾ, ಬಡಬಡಿಸ್ರಿ. ಹೆಂಗಾಗುತ್ತೆ ಹಾಗೆ ನೀವು ಇಂಗ್ಲೀಷಲ್ಲಿ ಒಟ್ಟಿನಲ್ಲಿ ಏನು ಗೊತ್ತಾ, ಬರೀ ಎಲ್ಲ ವರ್ಡ್ಸ್ಗಳು ಇಂಗ್ಲೀಷಲ್ಲೇ ಬರಬೇಕು. ಸೊ ಅಟ್ಲೀಸ್ಟ್ ನಿಮ್ಮ ಮೈಂಡ್ ಒಳಗಡೆ ನೀವೇನು ನೋಡಿರ್ತೀರಿ ನೋಡ್ರಿ, ಏನನ್ನ ಕೇಳಿಸ್ಕೊಂಡಿರ್ತೀರಿ, ಅದನ್ನ ಜಸ್ಟ್ ಏನಾದರೂ ನೆನ್ಪು ಮಾಡ್ಕೊಂಡು ನಾವು ಮಾತನಾಡಲಿಕ್ಕೆ ಆಗುತ್ತಾ ಅಂತಂದು ನೀವು ಒಬ್ಬರೇ ಎದ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದು ಹೆಂಗಂತಂದರೆ ಯು ಶುಡ್ ಸ್ಪೀಕ್ ಲೌಡ್ಲಿ. ದ್ಯಾಟ್ ಈಗ ನೀವು ಸಣ್ಣ ದನಿಯಲ್ಲಿ ಮಾತನಾಡಿದರೆ ನಾಲ್ಗೆಗೆ ಅದು ಪ್ರಾಕ್ಟೀಸ್ ಆಗಲ್ಲ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಈಗ ನಾನು ಅಂತೀನಿ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್
ಹಿಂಗ್ ಅನ್ನೋದಕ್ಕೂ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತ ಅನ್ನೋದಕ್ಕೂ ಫರ್ಕ್ ಆಗುತ್ತೆ ನೋಡಿ. ನಾನು ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತಂದು ನಾನು ಜೋರಾಗಿ ಅಂದಾಗ ನನ್ನ ನಾಲಿಗೆಗೆ ಅದು ಎಕ್ಸಸೈಸ್ ಆಯಿತು. ಆ್ಯಂಡ್ ದೆನ್ ನಮ್ಮ ತುಟಿಗಳು ಮೂಮೆಂಟ್ ಆದವು, ನನ್ನ ಮುಖದ ಭಾವನೆಗಳ ಎಕ್ಸ್ಪ್ರೆಷನ್ಸು ಸಹ ಅಲ್ಲಿ ಕಂಡುಬಂದವು. ಸೊ ಈ ರೀತಿ ನಾವು ಒಂದು ಭಾಷೆನ ಮಾತನಾಡೋದು ಅಂತಂದರೆ ಫ್ರೆಂಡ್ಸ್, ಜಸ್ಟ್ ಅದನ್ನು ನಾವು ಬೈ ಹಾರ್ಟ್ ಮಾಡಿಕೊಂಡು ಮಾತನಾಡ್ದಂಗೆ ಇರಬಾರ್ದು. ಜಸ್ಟ್ ನ್ಯಾಚುರಲ್ ಆಗಿ ಬರಬೇಕು ಅಂತಂದರೆ ನೀವು ಎಷ್ಟು ಜೋರಾಗಿ ಈ ರೀತಿ ಒಬ್ಬರೇ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಿ, ಅದು ನಿಮ್ಮ ಸ್ಪೋಕನ್ ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಒಬ್ಬರೇ 15 ನಿಮಿಷನಾದರೂ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಟ್ರೈ ಮಾಡಿರಿ ಒಂದು. ಆ್ಯಂಡ್ ದೆನ್ ಸೆಕೆಂಡ್ ಒನ್ ನಾನು ನಿಮ್ಗೆ ಏನು ಹೇಳ್ತೀನಿ ಗೊತ್ತಾ, ಸೊ ನಿಮಗೇನು ಮಾತನಾಡಲಿಕ್ಕೆ ಆಗದೆ ಇದ್ದರೆ ಈ ಜಸ್ಟ್ ಪ್ರಾಕ್ಟೀಸ್ ದ ಟೆನ್ಸಸ್. ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಗೊತ್ತಾ ಫ್ರೆಂಡ್ಸ್, ಒಬ್ಬರೇ ನಿಂತ್ಕೊಂಡು ಐ ರೈಟ್ ಇಂಗ್ಲೀಷ್, ಐ ಡೋಂಟ್ ರೈಟ್ ಇಂಗ್ಲೀಷ್, ಡು ಐ ರೈಟ್ ಇಂಗ್ಲೀಷ್, ಡೋಂಟ್ ಐ ರೈಟ್ ಇಂಗ್ಲೀಷ್, ವಾಟ್ ಡು ಐ ರೈಟ್, ಐ ಆಮ್ ರೈಟಿಂಗ್ ಇಂಗ್ಲೀಷ್, ಐ ಆಮ್ ನಾಟ್ ರೈಟಿಂಗ್ ಇಂಗ್ಲೀಷ್, ಆಮ್ ಐ ರೈಟಿಂಗ್ ಇಂಗ್ಲೀಷ್, ಆಮ್ ಐ ನಾಟ್ ರೈಟಿಂಗ್ ಇಂಗ್ಲೀಷ್, ವಾಟ್ ಆಮ್ ಐ ರೈಟಿಂಗ್, I have written English, I have not written English, have I written English, haven't I written English, what have I written, I wrote English, I didn't write English, did I write English, didn't I write English, what did I write, I was writing English, I was not writing English, was I writing English, wasn't I writing English, what was I writing, I had written English, I hadn't written English, had I written English, hadn't I written English, what had I written, I had been writing English, I hadn't been writing English, had I been writing English, hadn't I been writing English, what had I been writing, I will write English, I won't write English, shall I write English, hadn't I write English, what shall I write, I will be writing English, I won't be writing English, shall I be writing English, shalln't I be writing English, what shall I be writing, I will have written English, I won't have written English, shall I have written English, shalln't I have written English, what shall I have written, I will have been written English, I won't have been written English, shall I have been written English, shalln't I have been written English, what shall I have been writing. See friends, here I take one example of I write English in present simple tense and I practiced it till future perfect and continuous tense. In the same way, you have to take any example and try to practice it. When you practice it loudly, you know that ಇನಿಷಿಯಲ್ ಸ್ಟೇಜಲ್ಲಿ ಈಗ ನಾನು ಹೆಂಗೆ ಸ್ಪೀಡಾಗಿ ನಾನು ಮಾತನಾಡಿದೆ ಹಂಗೆ ನಿಮ್ಗೆ ಬರದೇ ಇರ್ಬೋದು, ಬಟ್ ನೋ ಪ್ರಾಬ್ಲಮ್. ಸ್ಲೋ ಆಗಾದರೂ ನೀವು ಅದನ್ನೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಇದನ್ನ ಮಾಡಿ. ಇನ್ನೊಂದು ನೀವು ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ, ನಿಮಗೆ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಹೇಗೆ ಮಾಡಬೇಕು ಅಂತಂತಂದು. ಸೊ ವರ್ಬ್ಸ್ಗಳನ್ನ ತೊಗೊಂಡ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿರಿ. ನೀವು ಕನ್ನಡದಲ್ಲಿ ಅನೇಕ ವಾಕ್ಯಗಳನ್ನ ಏನು ಮಾತಾಡ್ತಾ ಇರ್ತೀರಿ, ಆ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಮಾತನಾಡಲಿಕ್ಕಾಗತ್ತೆ. ಚಿಕ್ಕ ಚಿಕ್ಕ ವಾಕ್ಯ ನೀವು ಸ್ಟಾರ್ಟ್ ಮಾಡಬೇಕು. ಹೆಂಗೆ ಗೊತ್ತಾ, ನನಗೆ ಅದನ್ನ ಕೊಡು, ಗಿವ್ ಮೀಟ್, ಏನು ತೊಗೊಂಡೋಗು, ಟೇಕ್ ಇಟ್, ಯಾವನನ್ನು ಕರಿ, ಕಾಲ್ ಹಿಮ್, ಅದನ್ನ ಬರಿ, ರೈಟ್ ಇಟ್, ನೀ ಅದನ್ನ ಓದು, ರೀಡ್ ಇಟ್, ಇದನ್ನ ಕುಡಿ, ಡ್ರಿಂಕ್ ಇಟ್, ಇದನ್ನ ತಿನ್ನು, ಈಟ್ ಇಟ್, ಟಿ ವಿ ನೋಡು, ವಾಚ್ ದ ಟಿ ವಿ, ಕದ ತೆಗಿ, ಓಪನ್ ದ ಡೋರ್, ಕದ ಮುಚ್ಚು, ಕ್ಲೋಸ್ ದ ಡೋರ್. ಈ ರೀತಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ನಾವು ಏನು ಕನ್ನಡದಲ್ಲಿ ಮಾತನಾಡ್ತಾ ಇರ್ತೀವಿ ಅದನ್ನೇ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕಾಗತ್ತಾ? ನೀವು ಯೋಚನೆ ಮಾಡಿಬಿಟ್ಟು ಜಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬಾಯಿ ತೆಗೆದು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಇದರಲ್ಲಿ ನಾನು ನಿಮಗೆ ಇನ್ನೊಂದು ಸಜೆಸ್ಟ್ ಮಾಡ್ತೀನಿ. ಅದೇನಂತಂದರೆ, ಡೈಲಿ ನೀವು ಏನು ಹ್ಯಾಬಿಚುವಲ್ ವರ್ಕನ್ನು ನೀವು ಮಾಡ್ತಾ ಇರ್ತೀರಿ, ಇದನ್ನ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಡೈಲಿ ನೀವು ಮಾಡುವಂಥ ಆ್ಯಕ್ಟಿವಿಟೀಸ್ಗಳನ್ನ ಇಂಗ್ಲೀಷ್ನಲ್ಲಿ ನೀವು ಸೆಂಟೆನ್ಸ್ಗಳನ್ನಾಗಿ ಮಾಡಿಕೊಂಡು ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಅದು ಹೆಂಗೆ ಗೊತ್ತಾ, ಐ ಗೆಟ್ ಅಪ್ ಆಟ್ 6 o'clock in the morning daily, I take a bath at 7 o'clock, my breakfast at 8:30 in the morning, I go to school at 10 o'clock daily, I come back from school at evening 5 p.m. daily, and I play 5 to 6 daily. From 6:30 to 8:30 I study daily. At 8:30 I watch the television daily. I have my dinner at 9 o'clock in the night daily, and I go to bed at 10 o'clock daily. ಈ ರೀತಿ ಫ್ರೆಂಡ್ಸ್ ಏನಂತಂದರೆ, ನೀವು ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳನ್ನ ಏನು ಮಾಡ್ತಾ ಇರ್ತೀರಿ ಅದನ್ನು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದೆನ್ ಅಲಾಂಗ್ ವಿತ್ ಒನ್ ಮೋರ್ ಥಿಂಗ್ ಐ ಸಜೆಸ್ಟ್ ಯು ಪೀಪಲ್, ದಟ್ ಈಸ್ ದ್ಯಾಟ್ ಪ್ರಾಕ್ಟೀಸಿಂಗ್ ದ ಕಾಮೆಂಟ್ರಿ. ಎಸ್ ಫ್ರೆಂಡ್ಸ್, ನೀವೇನು ಟಿ ವಿಯಲ್ಲಿ ಕ್ರಿಕೆಟ್ ಮ್ಯಾಚನ್ನು ನೋಡ್ತಾ ಇರಬೇಕಾದ್ರೆ ಕಾಮೆಂಟ್ರಿನ ಏನು ಕೇಳಿರ್ತೀರಿ ಅದನ್ನು ಅದೇ ರೀತಿ ನೀವೇನು ಮಾಡಬೇಕು ಗೊತ್ತಾ, ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಫ್ರೆಂಡ್ಸ್, ಒಂದು ಮ್ಯಾಚನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಸೊ ಅದ್ರ ಬಗ್ಗೆ ನೀವು ಕಾಮೆಂಟ್ರಿನ ಪ್ರಾಕ್ಟೀಸ್ ಮಾಡಬೇಕು. ಹೇಗಂತಂದರೆ ಫ್ರೆಂಡ್ಸ್, ಈಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಇಂಡಿಯಾಗೀಗ ಲಾಸ್ಟ್ ಬಾಲಲ್ಲಿ ಗೆಲ್ಲಲಿಕ್ಕೆ 4 ರನ್ಗಳು ಬೇಕು. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ, ಶೋಯಿಬ್ ಅಖ್ತರ್ ಬೌಲಿಂಗ್ ಮಾಡ್ತಾ ಇದ್ದಾನೆ. ಹಿಯರ್ ಇಟ್ ಬಿಗಿನ್ಸ್ ನಾವ್. Yes, Shoaib Akhtar is coming and bowling to Sachin Tendulkar, and Sachin Tendulkar takes that ball, that he hits in the air and it goes to the 6. Wow, India, hooray, India is won the match. ಈ ರೀತಿ ನಾವು ಏನು ಕ್ರಿಕೆಟ್ ಮ್ಯಾಚ್ನಲ್ಲಿ ಕಾಮೆಂಟ್ರಿನ ಕೇಳ್ತಾ ಇರ್ತೀವಿ ಅದನ್ನೇ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೂ ನಾವು ಅಪ್ಲೈ ಮಾಡ್ಕೋಬೇಕು. when I was learning English, whenever I get a chance, I used to start speaking English, friends.
ನನ್ನ ಮನೇಲಿದ್ದಾಗ ನಮ್ಮ ಮದರ್ ಈಗ ಅಡಿಗೆ ಮನೆಗೆ ಬರ್ತಾ ಇರಬೇಕಾದ್ರೆ ಎಸ್ ಮೈ ಮದರ್ ಈಸ್ ಕಮಿಂಗ್ ಟು ಕಿಚನ್ ಆ್ಯಂಡ್ ಸಿ ಓ ವಾಟ್ಸ್ ಈ ಡೂಯಿಂಗ್ ಎಸ್ ಸಿ ಈಸ್ ಮೇಕಿಂಗ್ ಅ ಟೀ ಓ ಹೌ ಸಿ ಮೇಕ್ಸ್ ಅ ಟೀ ಓಕೆ ಲೆಟ್ ಅಸ್ ಸಿ ನೌ ವಾವ್ ಸಿ ಈಸ್ ಪುಟ್ಟಿಂಗ್ ದ ಬೌಲ್ on the gas and now see the lightning of the gas and see pouring some water in it and see pouring some sugar and tea powder in it. Now tea is getting ready, it is being heat now. Wow, tea is getting ready and it is smelling wonderfully. Now my mother is pouring the tea in a cup and I am taking it and I am drinking it. Wow, it's very delicious. ಈ ರೀತಿ ಫ್ರೆಂಡ್ಸ್ ಏನು ಗೊತ್ತಾ, ನಿಮಗೆ ಹೇಗೆ ಬರುತ್ತೋ ನೀವು ಅದನ್ನ ಅಲ್ಲಿ ಮಾತನಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ನಿಮಗಿದು ಫನಿ ಅನ್ನಿಸ್ಬೋದು, ಕಾಮಿಡಿ ಅಂತಂದು ಅನ್ನಿಸ್ಬೋದು. ಎಸ್ ಫ್ರೆಂಡ್ಸ್, ನಾವು ಫನ್ನಿಯಾಗಿ ಕಾಮಿಡಿಯಾಗಿ ಪ್ರಾಕ್ಟೀಸ್ ಮಾಡಿದಾಗಲೇ ನಮಗೆ ಪ್ರಾಕ್ಟಿಕಲಾಗಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಬರೋದು ಫ್ರೆಂಡ್ಸ್. ಒನ್ ಥಿಂಗ್ ಯು ಶುಡ್ ರಿಮೆಂಬರ್ ಫ್ರೆಂಡ್ಸ್, ಇನ್ ದ ಇನಿಷಿಯಲ್ ಸ್ಟೇಜ್ ಹೌ ಮಚ್ ಕರೆಕ್ಟ್ ಇಂಗ್ಲೀಷ್ ಯು ಸ್ಪೀಕ್ ಇಟ್ ಡಸಂಟ್ ಮ್ಯಾಟರ್, ಬಟ್ ಯು ಆರ್ ಸ್ಪೀಕಿಂಗ್ ಇಂಗ್ಲೀಷ್ ದ್ಯಾಟ್ ಮ್ಯಾಟರ್ಸ್. ಎಸ್ ಫ್ರೆಂಡ್ಸ್, ನಾನು ಕರೆಕ್ಟಾಗಿ ಮಾತನಾಡ್ತಾ ಇದ್ದೀನೋ ತಪ್ಪು ಮಾತನಾಡ್ತಾ ಇದ್ದೀನೋ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಏನು ಗೊತ್ತಾ, ನೀವು ಇಂಗ್ಲೀಷಲ್ಲಿ ಜಸ್ಟ್ ಮಾತಾಡ್ತಾ ಹೋಗಿ, ಸಪೋಸ್ ಇಫ್ ಎನಿಬಡಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್, ನೋ ಪ್ರಾಬ್ಲಮ್, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕೆ ಗೊತ್ತಾ, ಅದು ಅವ್ರಿಗೆ ಅರ್ಥ ಆಯ್ತಾ ಓಕೆ, ಅರ್ಥ ಆಗಲೇ ಅಲ್ವಾ ಡಬಲ್ ಓಕೆ, ಬಿಕಾಸ್ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ಅವ್ರಿಗೆ ಅರ್ಥ ಆಗದೆ ಇರೋದು ಅವರ ಪ್ರಾಬ್ಲಮ್ ಅಂತ ಅನ್ಕೋಬೇಕು. ನೋಡಿ, ಈ ರೀತಿ ನಾವು ಮಾಡಬೇಕು ಅಂತಂದರೆ ನಮ್ಮ ಶೈನೆಸ್ಸನ್ನು ನಾವು ಬಿಟ್ಬಿಡ್ಬೇಕು ಫ್ರೆಂಡ್ಸ್. ನಾವು ಏನು ಮಾಡ್ತೀವಿ ಗೊತ್ತಾ, ಸಾಕಷ್ಟು ಜನ ಯಾಕೆ ನಮಗೆ ಈ ಸ್ಪೋಕನ್ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ ಗೊತ್ತಾ, ಸುಮಾರು ಜನ ಏನು ಮಾಡ್ತಾರೆ, ಹೆಸಿಟೇಷನ್ ಮಾಡ್ಕೊಳ್ತಾರೆ. ಸೊ ಎಷ್ಟೋ ಜನ ಅಂತಾರೆ ನಾನು ಫ್ಲೂಯೆಂಟ್ ಇಂಗ್ಲೀಷನ್ನು ಮಾತಾಡಬೇಕು ಅಂತಂದು. ಸಿ ವಾಟ್ ಈಸ್ ದ ಫ್ಲೂಯೆನ್ಸಿ? ಫ್ಲೂಯೆನ್ಸಿ ಮೀನ್ಸ್ ಸ್ಪೀಕಿಂಗ್ ದ ಎನಿ ಲ್ಯಾಂಗ್ವೇಜ್ ಸ್ಮೂತ್ಲಿ ವಿದೌಟ್ ಅ ಹೆಸಿಟೇಷನ್ ಆ್ಯಂಡ್ ವಿದೌಟ್ ಸ್ಟಾಪಿಂಗ್. ಯಾವುದಾದ್ರೂ ಭಾಷೆ ನೀವು ಮಾತನಾಡ್ತಾ ಇರಬೇಕಾದ್ರೆ ವಿದೌಟ್ ಸ್ಟಾಪ್ ಆಗದೆ ನೀವು ನಿರರ್ಗಳವಾಗಿ ಕಂಟಿನ್ಯೂಸ್ ಆಗಿ ಮಾತನಾಡ್ತಾ ಇದ್ದೀರಿ ಅಂತಂದರೆ ಅದನ್ನೇ ನಾವು ಫ್ಲೂಯೆನ್ಸಿ ಅಂತೀವಿ. ಈ ರೀತಿ ನಮಗೆ ಫ್ಲೂಯೆನ್ಸಿ ಬರಬೇಕು ಅಂತಂದರೆ ದಟ್ ವಿ ಶುಡ್ ಓಪನ್ ಅವರ್ ಮೌತ್ ಆ್ಯಂಡ್ ಸ್ಟಾರ್ಟ್ ಸ್ಪೀಕಿಂಗ್, ಆ್ಯಂಡ್ ದಿಸ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ ಸ್ಪೀಕ್ ಯುವರ್ ಇಂಗ್ಲೀಷ್ ಲ್ಯಾಂಗ್ವೇಜ್. ದ್ಯಾಟ್ಸ್ ವೇ. ಆ್ಯಂಡ್ ಇವತ್ತಿನಿಂದ ನೀವು ಬಾಯಿ ತೆಗೆದು ಮಾತನಾಡುವಂಥ ಈ ಸ್ಪೀಕಿಂಗ್ ಮಾಡುವಂಥ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ 5 ಪವರ್ಫುಲ್ ಹ್ಯಾಬಿಟ್ಸ್ಗಳಲ್ಲಿ ಆ್ಯಂಡ್ ದೆನ್ 4th ಹ್ಯಾಬಿಟ್ ಬಂದುಬಿಟ್ಟು ಯಾವ್ದು ಗೊತ್ತಾ, ದಟ್ ಈಸ್ ಅ ರೀಡಿಂಗ್ ಹ್ಯಾಬಿಟ್. ಮೀನ್ಸ್ ನಾವು ಯಾವುದಾದ್ರೂ ಭಾಷೆನ ಮಾತನಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಆ ಭಾಷೆಗೆ ಸಂಬಂಧಪಟ್ಟಂಥ ಅನೇಕ ವಾಕ್ಯಗಳಿರ್ಬೋದು, ಪದಗಳಿರ್ಬೋದು, ಆ್ಯಂಡ್ ದೆನ್ ವಿಷಯಗಳಿರ್ಬೋದು, ನಮ್ಮ ಮೈಂಡ್ ಒಳಗಡೆ ನಾವು ತುಂಬಿಕೊಂಡಿದ್ದರೆ ಅದನ್ನ ನಾವು ಮಾತನಾಡ್ಬೋದು. ಎಸ್ ಆರ್ ನೋ? ಅಬ್ಸಲ್ಯೂಟ್ಲಿ ಎಸ್. ಆದ್ದರಿಂದ ನೀವು ಎಷ್ಟು ಸಾಧ್ಯ ಆಗುತ್ತಷ್ಟು ಈ ರೀಡಿಂಗ್ ಮಾಡುವಂಥ ಹ್ಯಾಬಿಟನ್ನು ನೀವು ಬೆಳೆಸ್ಕೊಳ್ಬೇಕು. ನೀವು ಏನು ರೀಡಿಂಗ್ ಮಾಡಬೇಕು ಅಂತಂದರೆ, ಟೇಕ್ ಎನಿ ನ್ಯೂಸ್ ಪೇಪರ್. ಈಗ ನೀವು ಕನ್ನಡ ನ್ಯೂಸ್ ಪೇಪರ್ ಏನು ಓದ್ತಾ ಇರ್ತೀರಿ, ಅದ್ರ ಜೊತೆಗೆ ಏನು ಮಾಡಿ ಗೊತ್ತಾ, ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ನ ತೊಗೊಂಬಿಟ್ಟು ಅದರಲ್ಲಿನ ವಿಷಯಗಳನ್ನ ಜಸ್ಟ್ ಓದ್ತಾ ಹೋಗಬೇಕು. ನಿಮಗೆ ಏನು ಅರ್ಥ ಆಗುತ್ತೋ ಅದೆಲ್ಲ ಇಂಪಾರ್ಟೆಂಟ್, ಜಸ್ಟ್ ನೀವು ಓದ್ತಾ ಹೋಗ್ರಿ. ಅದರ್ವೈಸ್ ಟೇಕ್ ಎನಿ ಬುಕ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ಇಟ್. ಈಗ ನನ್ನ ಕೈಲಿ ನಾರ್ಮನ್ ವಿನ್ಸೆಂಟ್ ಫಿಲಿ ಅವರು ಬರೆದಂತಹ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥ ಈ ಬುಕ್ ಏನಿದೆ, ಸೊ ಅದನ್ನು ನಿಮಗೆ ಯಾವ ರೀತಿಯಾಗಿ ಓದಬೇಕು ಅಂತಂದು ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ. ಓಕೆ, ಜಸ್ಟ್ ಐ ಟೇಕ್ ದ ಫಸ್ಟ್ ಲೆಸನ್ ಆ್ಯಂಡ್ ಫಸ್ಟ್ ಪ್ಯಾರಾಗ್ರಾಫ್. ಓಕೆ, ಫಸ್ಟ್ ನೀವು ಓದ್ತಾ ಇರಬೇಕಾದ್ರೆ ಸ್ಲೋ ಆಗಿ ಓದಿ. ಹೇಗೆ ಗೊತ್ತಾ, ಲೆಸನ್ ನಂಬರ್ 1, ಹೌ ಟು ಬಿಕಮ್ ಅ ಪಾಸಿಟಿವ್ ಥಿಂಕರ್. ಲೆಟ್ಸ್ ಲುಕ್ ದ ಕ್ವಶನ್. Let us look at the question, how do you start being positive thinker? The start is like a beginnings, first a child, then an adult, first kindergarten, then ultimately the university, first a duffer, then accomplished golfer. So the person who deeply desires to be rid of negative thought, habits and become a positive thinker must humble himself to the status of a beginner as a music student starts with a finger exercise. ಈಗ ನಾನು ಒಂದು ಪ್ಯಾರನ್ನು ಈ ರೀತಿ ಸ್ಲೋ ಆಗಿ ಓದಿದ ನಂತರ ಫ್ರೆಂಡ್ಸ್ ಏನು ಮಾಡಬೇಕು ಅಂತಂದರೆ, ಇದರಲ್ಲಿ ನನಗೆ ಯಾವ ಒಂದು ವರ್ಡ್ಸ್ಗಳ ಮೀನಿಂಗ್ ಗೊತ್ತಾಗಲಿಲ್ಲ, ಅದರಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು. ಓಕೆ, ಈಗ ನಾನು ಇದನ್ನು ಓದ್ತಾ ಇರಬೇಕಾದ್ರೆ ನನಗಿಲ್ಲಿ ಒಂದು ವರ್ಡ್ ಮೀನಿಂಗ್ ಗೊತ್ತಾಗಿಲ್ಲ, ದ್ಯಾಟ್ ಈಸ್ ಕಿಂಡರ್ ಗಾರ್ಟನ್ ಅಂತಂತಂದು. ಅದನ್ನು ನಾನು ಅಂಡರ್ಲೈನ್ ಮಾಡ್ಕೊಳ್ತೀನಿ. ಮಾಡ್ಕೊಂಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ, ಡಿಕ್ಷನರಿ ತೊಗೋತೀನಿ. ಈಗ
ಫ್ರೆಂಡ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ದ್ಯಾಟ್ ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಫಸ್ಟ್ ಆಫ್ ಆಲ್ ಯು ಶುಡ್ ಹ್ಯಾವ್ ಮೋರ್ ವೊಕ್ಯಾಬ್ಯುಲರಿ ಇನ್ ಯುವರ್ ಮೈಂಡ್. ಹೆಚ್ಚು ವರ್ಡ್ಸ್ಗಳು ನಿಮ್ಮ ಮೈಂಡಲ್ಲಿ ಇದ್ದಾಗ ನೀವು ಮಾತನಾಡಲಿಕ್ಕೆ ಬರುತ್ತೆ. ಅದಕ್ಕೆ ಈ ರೀತಿ ನೀವು ಓದೋದ್ರಿಂದ ನೀವು ವೊಕ್ಯಾಬ್ಯುಲರಿನ ಬಿಲ್ಡಪ್ ಮಾಡ್ಕೋಬೋದು. ಅದಕ್ಕೋಸ್ಕರ ಒಂದು ಡಿಕ್ಷನರಿನ ಇಟ್ಕೊಡ್ರಿ. ಐ ಸಜೆಸ್ಟ್ ಯು ಪೀಪಲ್ ದಿಸ್ BK ಭಾರದ್ವಾಜ ಸ್ಟ್ಯಾಂಡರ್ಡ್ ಡಿಕ್ಷನರಿ. ಇದು ನೀವೇನಾದರೂ ಸಪೋಸ್ ಕನ್ನಡ ಮೀಡಿಯಮ್ನಿಂದ ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಡಿಕ್ಷನರಿ. ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಸಪೋಸ್ ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ಡೆಫಿನೆಟಾಗಿ ಈ ಒಂದು ಡಿಕ್ಷನರಿ ತೊಗೊಳ್ಳಿ. ಚಿಕ್ಕ ಡಿಕ್ಷನರಿ, ಪಾಕೆಟ್ ಡಿಕ್ಷನರಿ ಅದು ಬೇಡ, ಈ ರೀತಿ ದೊಡ್ಡ ಡಿಕ್ಷನರಿ ತೊಗೊಳ್ಳಿ. ಅಫ್ಕೋರ್ಸ್ ನೀವು ಅನ್ಬೋದು ಸರ್ ಮೊಬೈಲಲ್ಲಿ ಡಿಕ್ಷನರಿ ಇರುತ್ತಲ್ಲ, ಮೊಬೈಲಲ್ಲೇ ಸೋ ಮೆನಿ ವರ್ಡ್ಸ್ಗಳ ಮೀನಿಂಗ್ ಸಿಗುತ್ತಲ್ಲ ಅಂತಂದು. ಫ್ರೆಂಡ್ಸ್ ಮೊಬೈಲಲ್ಲೂ ಸಿಗುತ್ತೆ, ಬಟ್ ಈ ರೀತಿ ನೀವು ಒಂದು ಡಿಕ್ಷನರಿನ ಇಟ್ಕೊಂಡಾಗ ಆಲ್ವೇಸ್ ಇಟ್ ಹೆಲ್ಪ್ಸ್. ಓಕೆ, ಈಗ ನನಗೆ ಕಿಂಡರ್ ಗಾರ್ಟನ್ ಅನ್ನುವಂಥ ವರ್ಡು ನನಗೆ ಗೊತ್ತಾಗಿಲ್ಲ, ಅದ್ರ ಬಗ್ಗೆ ನಾನೀಗ ನೋಡ್ತೀನಿ. ಸೊ ಕಿಂಡರ್ ಗಾರ್ಟನ್, ವೇರ್ ಇಸ್ ದ ಕೆ, ವೇರ್ ಇಸ್ ದ ಕೆ, ವೇರ್ ಇಸ್ ದ ಕೆ, ಓಕೆ ಓಕೆ ಹಿಯರ್ ಇಟ್ ಈಸ್. ವೆಲ್, ಕಿಂಡರ್ ಗಾರ್ಟನ್ ಅಂತಂದರೆ ಇಲ್ಲಿ ಮೀನಿಂಗ್ ಇದೆ ಫ್ರೆಂಡ್ಸ್. ಅದೇನು ಗೊತ್ತಾ? ಶಿಶು ವಿಹಾರ. ಈಗ ನಾವೇನು ಬಾಲ್ವಾಡಿ, ಅಂಗನವಾಡಿ ಅಂತಂದು ಕರಿತೀವಿ, ಅದನ್ನ ಇಂಗ್ಲೀಷಲ್ಲಿ ಕಿಂಡರ್ ಗಾರ್ಟನ್ ಅಂತಂದು ಕರೀತಾರೆ. ಸೊ ನಾನು ಆ ವರ್ಡ್ನ ಮೀನಿಂಗನ್ನು ಈಗ ನಾನು ತಿಳ್ಕೊಂಡು ಈಗ ನಾನು ಮೈಂಡಲ್ಲಿ ಆ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ನಾನೀಗ ಓದ್ತೀನಿ. ಲೆಟ್ಸ್ ಲುಕ್ ಎಟ್ ದ ಕ್ವಶನ್. ಹೌ ಡು ಯು ಸ್ಟಾರ್ಟ್ ಬೀಯಿಂಗ್ ಅ ಪಾಸಿಟಿವ್ ಥಿಂಕರ್? ದ ಸ್ಟಾರ್ಟ್ ಈಸ್ ಲೈಕ್ ಅ ಬಿಗಿನಿಂಗ್ಸ್. ಫಸ್ಟ್ ಎ ಚೈಲ್ಡ್, ದೆನ್ ಆ್ಯನ್ ಅಡಲ್ಟ್, ಫಸ್ಟ್ ಕಿಂಡರ್ ಗಾರ್ಟನ್. ಈಗ ಕಿಂಡರ್ ಗಾರ್ಟನ್ ಅಂದ ತಕ್ಷಣ ನನ್ನ ಮೈಂಡಲ್ಲಿ ಮೀನಿಂಗ್ ಇದೆ. ಓಹೋ, ಅದು ಅರ್ಥ ಆಯಿತು. ಮುಂದಕ್ಕೆ ಓದ್ತೀನಿ ನಾನು. ದೆನ್ ಅಲ್ಟಿಮೇಟ್ಲಿ ದ ಯೂನಿವರ್ಸಿಟಿ, ಫಸ್ಟ್ ಎ ಡಫರ್. ಈಗ ಡಫರ್ ಅನ್ನೋಂಥ ವರ್ಡ್ ಗೊತ್ತಾಯಿಲ್ಲ, ಮತ್ತೆ ಅದನ್ನ ನೋಡ್ತೀನಿ, ಡಿಕ್ಷನರಿ ತೆಗೆದು ನೋಡ್ತೀನಿ ನಾನು. ಸೊ ಅಲ್ಲಿ ನನಗೇನಾಗುತ್ತೆ ಗೊತ್ತಾ? ಪೆದ್ದು ಹುಡುಗ ಅಂತಂದು ಗೊತ್ತಾಗುತ್ತೆ, ಅಥವಾ ದಡ್ಡ ಹುಡುಗ ಅಂತಂದು ಗೊತ್ತಾಗುತ್ತೆ. ಸೊ ಅದನ್ನ ಮೀನಿಂಗನ್ನು ತಿಳ್ಕೊಂಡು ಮುಂದಕ್ಕೆ. ದೆನ್ ಆ್ಯನ್ ಅಕಂಪ್ಲಿಷ್ಡ್ ಗಾಲ್ಫರ್. ಸೊ ದ ಪರ್ಸನ್ ಹೂ ಡೀಪ್ಲಿ ಡಿಸೈರ್ಸ್ ಟು ಬಿ ರೈಡ್ ಆಫ್ ಅ ನೆಗೆಟಿವ್ ಥಾಟ್ ಹ್ಯಾಬಿಟ್ಸ್ ಆ್ಯಂಡ್ ಬಿಕಮ್ ಪಾಸಿಟಿವ್ ಥಿಂಕರ್ ಮಸ್ಟ್ ಹಂಬಲ್ ಹಿಮ್ಸೆಲ್ಫ್ ಟು ದ ಸ್ಟೇಟಸ್ ಆಫ್ ಅ ಬಿಗಿನರ್ ಆ್ಯಸ್ ಅ ಮ್ಯೂಸಿಕ್ ಸ್ಟೂಡೆಂಟ್ ಸ್ಟಾರ್ಟ್ಸ್ ವಿತ್ ಅ ಫಿಂಗರ್ ಎಕ್ಸಸೈಸಸ್. ಸೊ ಈ ರೀತಿ ಫ್ರೆಂಡ್ಸ್ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಬೇಕು. ನಿಮಗೆ ಅದು ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ, ಬಟ್ ಏನು ಮಾಡಿ, ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಅಡ್ವೈಸ್ ಮಾಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ನೀವು ಓದ್ತಾ ಇರಬೇಕಾದ್ರೆ ಲೌಡ್ಲಿ ಓದ್ರಿ, ಮನಸ್ಸಿನಲ್ಲಿ ಓದಬೇಡ್ರಿ. ಮನಸ್ಸಿನಲ್ಲಿ ಓದಿದರೆ ನಿಮಗೆ ಸ್ಪೋಕನ್ ಪ್ರಾಕ್ಟೀಸ್ ಆಗಲ್ಲ. ನೀವು ಜೋರಾಗಿ ಬಾಯಿಂದ ನೀವು ಜೋರು ದನಿಯಲ್ಲಿ ಅದನ್ನ ನೀವು ಓದಬೇಕು. ಈಗ ನಾನು ಇದನ್ನೇ ಮನಸ್ಸಿನಲ್ಲಿ ಓದಿದಾಗ okay, I can finish it very soon, but what is the use? You know that on that time my tongue and my mouth is not going to be practiced. ಸೊ ನಾವು ಯಾವಾಗ ಈ ರೀತಿ ನಾವು ಓದ್ತೀವಿ, ಊರಲ್ಲಿ ನಾವು ಯಾವಾಗ ಮಾತನಾಡ್ತಾ ನಾವು ಓದ್ತೀವಿ, ಅದರಿಂದ ನಮಗೆ ಆ್ಯಕ್ಸೆಂಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಆ ವರ್ಡ್ಸ್ಗಳನ್ನ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತಾ ಇದೆ. ಸೊ ಏನು ಮಾಡಬೇಕು, ಫಸ್ಟ್ ಸ್ಲೋ ಆಗಿ ಓದಬೇಕು. ಆ್ಯಂಡ್ ದೆನ್ ಯಾವ ವರ್ಡ್ಸ್ ನಿಮಗೆ ಗೊತ್ತಾಗಲ್ವೋ ಅದನ್ನ ಅಂಡರ್ಲೈನ್ ಮಾಡ್ಕೊಂಡು ಡಿಕ್ಷನರಿ ಹುಡುಕಿ ಅರ್ಥ ಮಾಡಿಕೊಂಡು ಮುಂದಕ್ಕೆ ಓದ್ತಾ ಹೋಗಬೇಕು. ಓದಿದ ನಂತರ ಸೆಕೆಂಡ್ ಟೈಮ್ ಏನು ಮಾಡಬೇಕು ಗೊತ್ತಾ, ನೀವು ಸ್ಪೀಡಾಗಿ ಓದಬೇಕು. ಹೆಂಗಂತಂದರೆ ಲೆಟ್ಸ್ ಲುಕ್ ಎಟ್ ದ ಕ್ವಶನ್. ಹೌ ಡು ಯು ಸ್ಟಾರ್ಟ್ ಬೀಯಿಂಗ್ ಅ ಪಾಸಿಟಿವ್ ಥಿಂಕರ್? ದ ಸ್ಟಾರ್ಟ್ ಈಸ್ ಲೈಕ್ ಅ ಬಿಗಿನಿಂಗ್ಸ್. ಫಸ್ಟ್ ಅ ಚೈಲ್ಡ್, ದೆನ್ ಆ್ಯನ್ ಅಡಲ್ಟ್, ಫಸ್ಟ್ ಅ ಕಿಂಡರ್ ಗಾರ್ಟನ್, ದೆನ್ ಅಲ್ಟಿಮೇಟ್ಲಿ ದ ಯೂನಿವರ್ಸಿಟಿ, ಫಸ್ಟ್ ಡಫರ್, ದೆನ್ ಆ್ಯನ್ ಅಕಂಪ್ಲಿಷ್ಡ್ ಗಾಲ್ಫರ್. ಸೊ ದ ಪರ್ಸನ್ ಹೂ ಡೀಪ್ಲಿ ಡಿಸೈರ್ಸ್ ಟು ಬಿ ರೈಡ್ ನೆಗೆಟಿವ್ ಥಾಟ್ ಹ್ಯಾಬಿಟ್ಸ್ ಆ್ಯಂಡ್ ಬಿಕಮ್ ಅ ಪಾಸಿಟಿವ್ ಥಿಂಕರ್ ಮಸ್ಟ್ ಹಂಬಲ್ ಹಿಮ್ಸೆಲ್ಫ್ ಟು ದ ಸ್ಟೇಟಸ್ ಆಫ್ ಎ ಬಿಗಿನರ್ ಆಸ್ ಅ ಮ್ಯೂಸಿಕ್ ಸ್ಟೂಡೆಂಟ್ ಸ್ಟಾರ್ಟ್ಸ್ ಫಿಂಗರ್ ಎಕ್ಸಸೈಸಸ್. ನೋಡಿ, ಇವಾಗ ನಾವು ಈ ರೀತಿಯಾಗಿ ಸ್ಪೀಡಾಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಅದು ನಮ್ಮ ಫ್ಲೂಯೆನ್ಸಿನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ದ್ಯಾಟ್ಸ್ ವಾಟ್ ಓನ್ಲಿ ಐ ಸಜೆಸ್ಟ್ ಯು ಪೀಪಲ್. ಟೇಕ್ ಎನಿ ಸೆಲ್ಫ್ ಹೆಲ್ಪ್ ಬುಕ್ ಆದರೂ ತೊಗೊಳ್ರಿ, ಅಥವಾ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂಥ ಪುಸ್ತಕಗಳಾದರೂ ತೊಗೊಳ್ರಿ, ಅಥವಾ ನ್ಯೂಸ್ ಪೇಪರ್ನಾದರೂ ಓದ್ರಿ. ಡೈಲಿ ಒಂದು ಹಾಫ್ ಆನ್ ಅವರ್ ಈ ರೀತಿ ರೀಡಿಂಗ್ ಮಾಡಿ. ಸೊ ನಿಮ್ಮ ವೊಕ್ಯಾಬ್ಯುಲರಿನ ಬಿಲ್ಡಪ್ ಮಾಡಿಕೊಂಡು ನಿಮ್ಮ ಸ್ಪೀಕಿಂಗ್ ಎಬಿಲಿಟಿನೂ ಸಹ ಇಂಪ್ರೂವ್ಮೆಂಟ್ ಮಾಡುವಂಥ ಈ ಹ್ಯಾಬಿಟನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ವೆಲ್ ಫ್ರೆಂಡ್ಸ್, ಫಿಫ್ತ್ ಆ್ಯಂಡ್ ಫೈನಲ್ ಹ್ಯಾಬಿಟ್ ಯಾವ್ದು ಗೊತ್ತಾ? ದ್ಯಾಟ್ ಈಸ್ ಅ ರೈಟಿಂಗ್ ಹ್ಯಾಬಿಟ್. ಫ್ರೆಂಡ್ಸ್, ನಾವು ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಂತಂದರೆ ರೈಟಿಂಗ್ ಹ್ಯಾಬಿಟು ಸಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೀವು ಮೈಂಡ್ ಒಳಗಡೆ ಏನು ಮಾತನಾಡಬೇಕು ಅಂತಂದು ಯೋಚನೆ ಮಾಡ್ತೀರಿ. ಸೊ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನ ರೈಟಿಂಗ್ನಲ್ಲಿ ಪ್ರಾಕ್ಟೀಸ್ ಮಾಡಿ, ಆ ನಂತರ ಅದನ್ನ ಓರಲಿ ನೀವೇನು ಮಾಡಿ ಗೊತ್ತಾ, ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ನೀವು ಯಾವಾಗ ರೈಟಿಂಗನ್ನು ನೀವು ಮಾಡ್ತಾ ಇರ್ತೀರಿ, ಆವಾಗ ನಿಮ್ಮ ಮೈಂಡಿಗೆ ಪ್ರಾಕ್ಟಿಕಲ್ ಆಗಿ ಅದು ಒಳಗಡೆ ಹೋಗೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಮಾತನಾಡ್ತಾ ಇರಬೇಕಾದ್ರೆ ನಮಗದು ಹೆಲ್ಪ್ ಮಾಡ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್. ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ದು ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ರೈಟಿಂಗ್ ಸ್ಕಿಲ್ಸನ್ನು ಸಹ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂತಂದರೆ ಈಗ ನಿಮಗೆ
ಎಕ್ಸಾಮ್ಸಲ್ಲಿ ನಿಮಗೆ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾರ್ಕಸ್ಗಳು ಬರಬೇಕು ಅಂತಂದರೆ ರೈಟಿಂಗ್ ಸ್ಕಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗ್ರಾಮರ್ನಲ್ಲಿ ನಾನು ಏನು ಟೆನ್ಸಸ್ಗಳನ್ನ ಕಲಿಸಿದ್ದೀನಿ, ನೀವು ಮಾಡಿ ಗೊತ್ತಾ, ಒಂದು ನೋಟ್ಬುಕ್ನಲ್ಲಿ ಒಂದು ಎಕ್ಸಾಂಪಲನ್ನು ನೀವು ಪ್ರೆಸೆಂಟ್ ಸಿಂಪಲಲ್ಲಿ ತೊಗೊಂಡು ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಆ್ಯಂಡ್ ದೆನ್ ಫಾಸ್ಟ್ ಸಿಂಪಲ್, ಫಾಸ್ಟ್ ಕಂಟಿನ್ಯೂಸ್, ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಷ್ಟು 12 ಟೆನ್ಸ್ಗಳಲ್ಲಿ ಫಸ್ಟ್ ಅದನ್ನ ಬರ್ತಗಿರಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಫಸ್ಟು ಬರೆದ್ಬಿಟ್ಟು ಆ ನಂತರ ನೀವಲ್ಲಿ ಅದನ್ನ ನೋಡ್ತಾ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದೆನ್ ಅದನ್ನ ಒಂದ್ಸತಿ ನೋಡದೆ ಅದನ್ನ ನೀವು ಓರಲಿ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಒಂದು ಫ್ಲೂಯೆನ್ಸಿ ಆ ಇಂಗ್ಲೀಷ್ ಮಾತನಾಡುವಂಥ ಎಬಿಲಿಟಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಫ್ರೆಂಡ್ಸ್. ಟೆನ್ಸಸ್ ಪ್ರಾಕ್ಟೀಸ್ ಏನಿದೆ, ದಿಸ್ ಇಸ್ ವೆರಿ 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 ಪವರ್ಫುಲ್ ಟೂಲ್ ಟು ಇಂಪ್ರೂವ್ ಯುವರ್ ಸ್ಪೋಕನ್ ಇಂಗ್ಲೀಷ್ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಯಾವುದೇ ಒಂದು ಸೆಂಟೆನ್ಸ್ಗಳನ್ನ ಗಮನಿಸಿದರೂ ಆಗಿದ್ದರ ಬಗ್ಗೆ ಆದರೂ ಇರುತ್ತೆ, ಆಗ್ತಾ ಇರೋದ್ರ ಬಗ್ಗೆ ಆದರೂ ಇರುತ್ತೆ, ಮತ್ತು ಮುಂದೆ ಆಗೋದ್ರ ಬಗ್ಗೆ ಆದರೂ ಇರುತ್ತೆ. ಅದಕ್ಕೆ ನೀವು ಫಸ್ಟು ಟೆನ್ಸಸ್ಗಳಲ್ಲಿ ಪರ್ಫೆಕ್ಟ್ ಆಗಿಬಿಟ್ರೆ ನೋಡಿ, ನಿಮಗೆ ಅರ್ಧ ಇಂಗ್ಲೀಷ್ ಬಂದಂಗೆ ಉಳಿದ 50% ಇಂಗ್ಲೀಷ್ ಏನು ಗೊತ್ತಾ, ಅದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಡ್ತಾ ಹೋಗುತ್ತೆ. ಸೊ ನೀವು ಅದನ್ನ ನಂತರ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಬಟ್ ಬೇಸಿಕಲಿ ನೀವು ಇಂಗ್ಲೀಷನ್ನು ಮಾತನಾಡಬೇಕು ಅಂತಂದರೆ ಈ 12 ಟೆನ್ಸಸ್ಗಳನ್ನ ನೀವು ರೈಟಿಂಗಲ್ಲಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ಸೊ ಈ 5 ಹ್ಯಾಬಿಟ್ಸ್ಗಳನ್ನ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ದ್ಯಾಟ್ ಡೆಫಿನೆಟ್ಲಿ ಯು ಕ್ಯಾನ್ ಇಂಪ್ರೂವ್ ಯುವರ್ ಸ್ಪೋಕನ್ ಇಂಗ್ಲೀಷ್ ಫ್ರೆಂಡ್ಸ್. ಇವುಗಳ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಮುಖ್ಯವಾಗಿರಬೇಕಾಗಿದೆ, ಅದೇನು ಗೊತ್ತಾ, ವೆರಿ ಇಂಪಾರ್ಟೆಂಟ್, ಕಮಿಟ್ಮೆಂಟ್. ನಿಮ್ಮಷ್ಟಕ್ಕೆ ನೀವು ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳಿ, ಡೈಲಿ ಒಂದು ರಿಚುವಲನ್ನು ಮಾಡ್ಕೊಳ್ಳಿ. ಏನು ಗೊತ್ತಾ, ಎಸ್ ನಾನು ಇಂಗ್ಲೀಷನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಡೈಲಿ ಮಿನಿಮಮ್ ಒಂದು 2 to 3 hours ನೀವು ಅದಕ್ಕೆ ಕೊಡಲೇಬೇಕು. ನೀವು ಯಾವಾಗ 2 to 3 hours ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಇಂಗ್ಲೀಷ್ ಅನ್ನೋದು ಕಬ್ಬಿಣದ ಕಡಲೆ ಇದ್ದಿದ್ದು ತುಂಬ ಸುಲಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಅಂತಂದರೆ, ವೇರ್ ಯುವರ್ ಮೈಂಡ್ ಫೋಕಸ್ ಇಟ್ ವಿಲ್ ಎಕ್ಸ್ಪಾಂಡ್. ನೀವು ನಿಮ್ಮ ಮನಸ್ಸನ್ನು ಎಲ್ಲಿ ಫೋಕಸ್ ಮಾಡ್ತೀರಿ ಅದು ದೊಡ್ಡದಾಗ್ತಾ ಹೋಗುತ್ತಂತೆ. ಎಸ್, ನನ್ನ ಇಂಗ್ಲೀಷನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಕಡೆಗೆ ನೀವು ಫೋಕಸ್ ಮಾಡಿದರೆ, ನೀವು ಇಂಟ್ರೆಸ್ಟ್ ಕೊಟ್ಟು ಕಮಿಟ್ಮೆಂಟ್ ಕೊಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈಸಿಯಾಗಿ ನೀವು ಅದನ್ನ ಕಲ್ತ್ಕೊಂಡು ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಬಟ್ ಎಷ್ಟೋ ಜನ ಏನು ಮಾಡ್ತಾರೆ, ಸೊ ಅವ್ರಿಗೆ ರೆಗ್ಯುಲಾರಿಟಿ ಅಂತ ಅನ್ನೋದಿರಲ್ಲ ಅಂತ ಇರ್ತಾರೆ. ನನಗೆ ಇಂಗ್ಲೀಷ್ ಮಾತನಾಡಬೇಕು, ನಾನು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋಂಥ ಮನಸ್ಸಿದೆ ಸರ್, ಬಟ್ ನನಗೆ ಆಗಲ್ಲ ಸರ್ ಅಂತಂತಾರೆ. ಯಾಕೆ ಅಂತಂದರೆ ಅವರು ಒಂದಿನ ಪ್ರಾಕ್ಟೀಸ್ ಮಾಡ್ತಾರೆ, 2 ದಿನ ಪ್ರಾಕ್ಟೀಸ್ ಮಾಡ್ತಾರೆ, 3 ದಿನ ಪ್ರಾಕ್ಟೀಸ್ ಮಾಡ್ತಾರೆ, ನಂತರ ಅದನ್ನ ಬಿಟ್ಬಿಡ್ತಾರೆ. ಈ ರೀತಿ ಮಾಡಿದರೆ ಆಗಲ್ಲ. ನಿಮಗೆ ಕಮಿಟ್ಮೆಂಟ್ ಇರಬೇಕು, ಒಂದು ಫ್ಯಾಷನ್ ಇರಬೇಕು, ಒಂದು ಜುನಿಯನ್ ಇರಬೇಕು. ಎಸ್, ಐ ಹ್ಯಾವ್ ಟು ಲರ್ನ್ ದ್ಯಾಟ್ ಸ್ಕಿಲ್ ಆ್ಯಂಡ್ ಐ ಹ್ಯಾವ್ ಟು ಇಂಪ್ರೂವ್ ಮೈ ಇಂಗ್ಲೀಷ್. ನಿಮಗೂ ಮತ್ತು ನಿಮ್ಮ ಯಶಸ್ಸಿಗೆ ನಡುವಿನ ಒಂದು ದೊಡ್ಡ ಗೋಡೆಯಾಗಿ ಇಂಗ್ಲೀಷ್ ಅಂತ ಅನ್ನೋದು ನಿಂತಿದ್ದರೆ, ಸೊ ಅದನ್ನು ಯಾಕೆ ನೀವು ಹೊಡಿಬಾರ್ದು ಫ್ರೆಂಡ್ಸ್. ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್. ಸುಮಾರು ಜನ ಅಂತಿರ್ತಾರೆ, ನಾನು ಅನೇಕ ಗ್ರಾಮೀಣ ಪ್ರದೇಶಗಳ ಶಾಲೆಗಳಲ್ಲಿ ನಾನು ಶಿಬಿರಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀನಿ, ವ್ಯಕ್ತಿತ್ವ ವಿಕಸನದ ತರಬೇತಿ ಶಿಬಿರಗಳನ್ನ ಮಾಡ್ತಾ ಇರಬೇಕಾದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಅಂತ, ಸರ್ ನಾನು ನನ್ನ ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಸರ್ ಅಂತಂತಾರೆ. ಅವ್ರಂತಾರೆ, ಆದರೆ ಏನು ಮಾಡಲಿ ಸರ್, ನಮಗೆ ಆ ವಾತಾವರಣನೇ ಸಿಗಲ್ಲ ಸರ್, ನಮಗೆ ಸಿಟಿಯಲ್ಲಿದ್ದರೆ ನಾವು ಕಲಿಬೋದಾಗಿದೆ. ನೀವು ನೆಪಗಳನ್ನು ಹೇಳೋದನ್ನು ಬಿಟ್ಟುಬಿಡಬೇಕು. ಫಸ್ಟು ಇದನ್ನು ನೀವು ಬಿಟ್ಬಿಡಿ. ನೀವು ನೆಪಗಳನ್ನ ಹೇಳ್ತಾ ಕೂತ್ರೆ ನೀವು ಕೆಳಗಡೆ ಇರ್ತೀರಾ. ಬಟ್ ನೆಪಗಳನ್ನು ಹೇಳದೆ ನೀವು ಯಾವಾಗ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆವಾಗ ನೀವು ಸಕ್ಸಸ್ಸನ್ನು ಕಾಣ್ತೀರಿ ಫ್ರೆಂಡ್ಸ್. that when I was practicing spoken English, I used to practice more than 3 to 4 hours or 5 hours, and sometime that whenever I get a chance to speak that language and practice that language, I just try to utilize that time and practice it. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ನಿಮಗೆ ಹೇಳಬೇಕು ಅಂತಂದರೆ, ನನ್ನ ಕಾಲೇಜ್ ಡೇಸ್ನಲ್ಲಿ ನಾನು ನ್ಯೂಸ್ ಪೇಪರ್ಸ್ಗಳನ್ನ ಹಾಕ್ತಾ ಇದ್ದೆ. ಈಗ 4 ಗಂಟೆಗೆ ಎದ್ದು ನ್ಯೂಸ್ ಪೇಪರ್ಗಳನ್ನ ಹಾಕ್ತಾ ಇರಬೇಕಾದ್ರೆ ಜಸ್ಟ್ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ, ಯಾಂತ್ರಿಕವಾಗಿ ನನ್ನ ಕೈಗಳು ಕೆಲಸ ಮಾಡ್ತಾ ಇದ್ದು, ಯಾಂತ್ರಿಕವಾಗಿ ನನ್ನ ಕಾಲುಗಳು ಸೈಕಲ್ನ ಹೊಡಿತಾ ಇದ್ದು, ಬಟ್ ನನ್ನ ಮೈಂಡಲ್ಲಿ ಬರೀ ಇಂಗ್ಲೀಷೇ ಓಡಾಡ್ತಾ ಇತ್ತು ಫ್ರೆಂಡ್ಸ್. ಇನ್ ದ ಇನಿಷಿಯಲ್ ಡೇಸ್ ದ್ಯಾಟ್ ಇಟ್ ವಾಸ್ ಲೈಕ್ ಅ ಬಟ್ಲರ್ ಇಂಗ್ಲೀಷ್. ನೀ ಬಾ, ನೀ ಕಮ್ಮ, ನಾ ಕಮ್ಮ, ಇಬ್ಬರು ಕೂಡ ಗೋಯಿಂಗ್ ಲೈಕ್ ದಿಸ್. ದ್ಯಾಟ್ ಐ ಯೂಸ್ ಟು ಸ್ಪೀಕ್ ದ ಲ್ಯಾಂಗ್ವೇಜ್, ಬಟ್ afterward that day by day when I practice more and more and I became perfect in speaking English friends. That's what now I can give a speech of 1 hour, 2 hour, 3 hours completely in English friends. ನನ್ನ ಇಂಟೆನ್ಷನ್ ಅವಾಗ ಇಂಗ್ಲೀಷ್ ಒಂದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿತ್ತು. ಬಟ್ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆದ ನಂತರ ವಾಟ್ ಕೈಂಡ್ ಆಫ್ ಅ ಬೆನಿಫಿಟ್ ಐ ಗಾಟ್ ಫ್ರೆಂಡ್ಸ್, and later I became an English teacher, and I became a lecturer, and I started my own tutorials, and now I have become successful motivational speaker and mind power trainer because of English language. That's why I suggest you people take interest and practice it. Practice hard.
you should burn your midnight oil and practice hard and become perfect. ಫ್ರೆಂಡ್ಸ್, ಕಂಟಿನ್ಯೂ ಆಗಿ ಕಲಿತಾರೆ, ಕಂಟಿನ್ಯೂ ಆಗಿ ಬೆಳೀತಾರೆ ಅಂತಂದು ಹೇಳ್ತಾ, ಸೊ ಹಾಗಾದರೆ ನೀವೆಲ್ಲರೂ ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್